ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ಕರ್ತನನ್ನು ಆರಾಧಿಸುವುದಕ್ಕಾಗಿಯೂ, ಕರ್ತನನ್ನು ಸ್ತುತಿಸುವುದಕ್ಕಾಗಿಯೂ, ಪ್ರಾರ್ಥಿಸುವುದಕ್ಕಾಗಿಯೂ, ಮುಖ್ಯವಾಗಿ ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿಯೂ ಅನುದಿನದ ಧ್ಯಾನ ನಿಮ್ಮೆಲ್ಲರಿಗಾಗಿ ಪ್ರತಿದಿನ ಪ್ರಸಾರ ಮಾಡ್ತಿದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನಮ್ಮೊಂದಿಗೆ ಮಾತನಾಡಿರಿ. ನಮ್ಮ ಜೀವಿತ ಸರಿಪಡಿಸಿಕೊಳ್ಳುವುದಕ್ಕಾಗಿ, ನಮ್ಮ ಆಲೋಚನೆ ಸರಿಪಡಿಸಿಕೊಳ್ಳುವುದಕ್ಕಾಗಿ, ನಿಮಗಿಷ್ಟಕರವಾಗಿ ಬದುಕಿ ನಿಮಗೆ ಮಹಿಮೆ ಪಡಿಸುವ ಹಾಗೆ ನಮ್ಮ ಪ್ರತಿಯೊಬ್ಬರಿಗೂ ಕೃಪೆ ತೋರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಎಲ್ಲಿದ್ದೀರಿ? ಇಲ್ಲಿಯೇ ಇದ್ದೇವೆ, ವಾಕ್ಯ ಕೇಳುತ್ತಿದ್ದೇವೆ, ಅನ್ನುತ್ತಲೇ ಇರುತ್ತೇವೆ. ಮನುಷ್ಯ ಒಂದು ಕಡೆ, ಮನಸ್ಸು ಇನ್ನೊಂದು ಕಡೆ ಎನ್ನುವಂತೆ ಈ ದಿನ ಮನುಷ್ಯರ ಹೃದಯಗಳೊಳಗೆ ಅನೇಕ ವಿಧವಾದ ಆಲೋಚನೆಗಳು ಹುಟ್ಟಿ ಬರುತ್ತಿರುವಾಗ, ಒಂದು ಕಡೆಯಲ್ಲಿದ್ದರೂ ಸಹ ಊರೆಲ್ಲ ತಿರುಗಿ ಬರುವಂತಹ ಆಲೋಚನೆಗಳಿಂದಿರುವುದು ಗಮನಿಸುತ್ತೇವೆ. ನಿಮ್ಮ ಆಲೋಚನೆ ನಿಮ್ಮ ಹತೋಟಿಯಲ್ಲಿವೆಯಾ? ಅಷ್ಟಕ್ಕೂ ನೀವು ಏನು ಆಲೋಚಿಸುತ್ತಾ ಇದ್ದೀರಿ ಎಂದು ಎಂದಾದರೂ ಅನಲೈಸ್ ಮಾಡಿದ್ದೀರಾ? ಅವುಗಳನ್ನು ಎಂದಾದರೂ ಗ್ರಹಿಸಿಕೊಂಡಿದ್ದೀರಾ? ಯಾವುದರ ಕುರಿತು ಆಲೋಚಿಸ್ತಾ ಇದ್ದೀರೆಂದು? ದುಡ್ಡಿನ ಕುರಿತಾಗಿಯೋ, ಭವಿಷ್ಯದ ಕುರಿತಾಗಿಯೋ, ತಿಂಡಿಯ ಕುರಿತಾಗಿಯೋ, ಸಂಪಾದನೆಯ ಕುರಿತಾಗಿಯೋ, ಮಕ್ಕಳ ಕುರಿತಾಗಿಯೋ, ಇಲ್ಲವಾದರೆ ನಿಮ್ಮ ಶತ್ರುಗಳ ಕುರಿತಾಗಿಯೋ, ಪರಿಸ್ಥಿತಿಗಳ ಕುರಿತಾಗಿಯೋ? ಖಚಿತವಾಗಿಯೂ ನಮ್ಮೆಲ್ಲರ ಆಲೋಚನೆಗಳಲ್ಲಿ ಒಂದು ವಿಷಯದ ಕುರಿತು ಕೇಳಿದಾಗ ಅದರ ಕುರಿತಾಗಿ ಏನೇನೋ ಆಲೋಚನೆಗಳು ಬರ್ತವೆ, ಯೋಚನೆಗಳು ಹುಟ್ಟುತ್ತವೆ. ಅಷ್ಟಕ್ಕೂ ಈ ಮನುಷ್ಯನ ಹೃದಯವೇ ಆಲೋಚನೆಗಳ ಒಂದು ಹುತ್ತಾಗಿದೆ. ಯೇಸು ಹೇಳಿದಾರಲ್ಲವೇ, ಹೃದಯದೊಳಗಡೆಯಿಂದಲೇ, ಅಂದರೆ ಮನುಷ್ಯನ ಹೃದಯದೊಳಗಿಂದ ಏನಂತೆ? ದುರಾಲೋಚನೆಗಳಿಂದ ಪ್ರಾರಂಭವಾಗ್ತದೆ. ನೀವೆಂದಾದರೂ ಓದಿದ್ದೀರಾ? ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ ಹೇಳುತ್ತೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನು ಓದುತ್ತಿದ್ದೇನೆ, ಗಮನ ಕೊಟ್ಟು ಕೇಳಿರಿ. ಒಳಗಿನಿಂದ, ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ, ಏನಂತೆ? ಮನುಷ್ಯನ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಕೆಳಗೆ ದೊಡ್ಡ ಲಿಸ್ಟ್ ಇದೆ ನೋಡಿ. ವೈಶ್ಯವಾಟಿಕೆ, ಕಳ್ಳೆತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು. ಅಂದರೆ ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ. ಮನುಷ್ಯನ ಹೃದಯದೊಳಗಿಂದ ದುರಾಲೋಚನೆಗಳು ಹೊರಡುತ್ತವೆ. ಶರೀರ ಸಂಬಂಧವಾದ, ಜಾರತ್ವಕ್ಕೆ ಸಂಬಂಧವಾದ, ಕಾಮಕ್ಕೆ ಸಂಬಂಧವಾದ ಆಲೋಚನೆಗಳು. ಏನೆಲ್ಲ ಅಂತೆ? ಕಳ್ಳತನ, ಕೊಲೆ ಮಾಡುವಂಥದ್ದು. ಅಂದರೆ ಇವೆಲ್ಲ ಕ್ರಿಯೆ ರೂಪದಲ್ಲಿ ಬರುವುದಕ್ಕಿಂತ ಮುಂಚೆ ಆಲೋಚನೆಯಲ್ಲಿ ಹುಟ್ಟುತ್ತಾವಂತೆ. ಅದಕ್ಕೆ ನಮ್ಮ ಆಲೋಚನೆ ಶೈಲಿಯನ್ನು, ನಮ್ಮ ಆಲೋಚನೆಯನ್ನು ಹತೋಟಿಯಲ್ಲಿಟ್ಕೊಳ್ಳೋದಾದರೆ, ಎಲ್ಲ ಆಲೋಚನೆಗಳನ್ನು ಹಿಡಿತದಲ್ಲಿಟ್ಕೊಳ್ಳೋದಾದರೆ ಕ್ರಿಯೆಯಲ್ಲಿ ನಾವು ಪಾಪ ಮಾಡಲಾರದಂತೆ ಇರ್ತೇವೆ. ಅದಕ್ಕೆ ಯೇಸು ಹೇಳಿದ್ದಾರೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿರುವ ಮಾತು ಕೇಳಿದೀರಲ್ಲವೇ? ನಾನು ನಿಮಗೆ ಹೇಳುವುದೇನೆಂದರೆ, ಒಬ್ಬ ಸ್ತ್ರೀಗೆ ಮೋಹದ ನೋಟದಿಂದ ನೋಡುವವನು, ಮೋಹದ ಆಲೋಚನೆಗೆ ಅವಕಾಶ ಕೊಟ್ಟವನು ಆಗಲೇ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದಂತಿರುತ್ತೆ ಅಂದಿದ್ದಾರೆ. ಹಾಗೆ ಸಹೋದರನ ವಿಷಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ಕೊಲೆ ಮಾಡಬಾರದೆಂದು ಕೇಳಿದಿರಲ್ಲವೇ? ನಾನು ನಿಮಗೆ ಹೇಳುವುದೇನೆಂದರೆ, ನಿನ್ನ ಸಹೋದರನಿಗೆ ನೋಡಿ ದ್ರೋಹಿ ಅನ್ನುವವನು ಕೊಲೆ ಮಾಡಿದ ಹಾಗೆ. ನಾವಿದನ್ನ ಬಾಯಿಂದ ಹೇಳದಿದ್ದರೂ ಸಹ ಇತರರಿಗೆ ನೋಡುವಾಗ, ನಮಗಿಷ್ಟ ಇಲ್ಲದವರನ್ನು ನೋಡುವಾಗ ಅವರ ಕುರಿತು ತಕ್ಷಣವೇ ಬಂದನು ದೊಡ್ಡ ಮನುಷ್ಯ ಎಂದು ಒಂದು ರೀತಿ ನೀಚವಾಗಿ, ಹೋಗೋ ಎನ್ನುವ ರೀತಿಯಲ್ಲಿ, ದ್ರೋಹಿ ಅನ್ನುವ ರೀತಿಯಲ್ಲಿ, ಮೋಸಗಾರನೇ ಎನ್ನುವಂತೆ ನಾವು ಮನಸ್ಸಿನೊಳಗೆ ಆಲೋಚನೆಗಳಿಗೆ ಅವಕಾಶ ಕೊಟ್ಟು ಕಕ್ಷೆ ಸಾಧಿಸಬೇಕೆನ್ನುತ್ತೇವಲ್ಲವೇ? ನಾನಾ ವಿಧವಾದ ಆಲೋಚನೆಗಳು ಬರ್ತವೆ. ಬೇರೆಯವ್ರ ಹತ್ರ ಏನಾದರೂ ಒಳ್ಳೆಯದಿದ್ರೆ ಅದು ನನಗೂ ಬೇಕನಿಸುತ್ತದೆ. ಎಂದೇ ಆಗಲಿ ಗಮನಿಸಿದ್ದೀರಾ ನಿಮ್ಮ ಆಲೋಚನೆಗಳು ಹೇಗಿವೆ ಎಂದು? ಒಬ್ಬ ಸ್ತ್ರೀಯನ್ನು ನೋಡಿದಾಗ ಒಂದು ಸಹೋದರಿಯಾಗಿ, ತಾಯಿಯಾಗಿ ಭಾವಿಸುವ ಆಲೋಚನೆಗಳಿವೆಯಾ? ಒಂದು ಬೆಲೆಬಾಳುವ ವಸ್ತು ಬೇರೆಯವರಲ್ಲಿ ನೀವು ಕಂಡಾಗ ಬಹಳ ಚೆನ್ನಾಗಿದೆ, ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆಯಾಗಲಿ ಎನ್ನುವ ರೀತಿಯಲ್ಲಿ ಅವರನ್ನು ನೋಡಿ ಆನಂದಿಸುವವರಾಗಿದ್ದೀರೋ, ಅಥವಾ ಅವರನ್ನು ನೋಡಿ ಅಸೂಯದಿಂದ ಆಶಿಸುವವರಾಗಿದ್ದೀರೋ? ಮನುಷ್ಯರ ಹೃದಯದೊಳಗಿಂದ ದುರಾಲೋಚನೆಗಳೇ ಬರುತ್ತವಂತೆ. ಕೆಟ್ಟ ಹೃದಯದೊಳಗಿಂದ ಕೆಟ್ಟ ಕಾರ್ಯಗಳೇ ಹೊರಗೆ ಬರ್ತವಂತೆ. ಕೆಟ್ಟ ಫ್ಯಾಕ್ಟರಿಯಲ್ಲಿ, ಟೊಬ್ಯಾಕೋ ಫ್ಯಾಕ್ಟರಿಯಲ್ಲಿ ಗುಲಾಬಿಯ ವಾಸನೆ ಬರುತ್ತದೋ? ಬರೋದಿಲ್ವಲ್ಲ. ಹೊಗೆಯ ವಾಸನೆಯೇ ಬರುತ್ತೆ ಅಲ್ಲವೋ? ಕೆಟ್ಟು ಹೋಗಿರುವ ಮನುಷ್ಯನ ಹೃದಯದೊಳಗಿಂದ ಯಾವ ಒಳ್ಳೆ ಆಲೋಚನೆ ಬರುವುದಿಲ್ಲವೆಂಬುದು ನಿರೂಪಿಸಲ್ಪಡುತ್ತಿದೆ. ನಮ್ಮ ಹೃದಯದೊಳಗಿಂದ ಹೊರಡುವಂತಹ ಈ ಎಲ್ಲಾ ಆಲೋಚನೆಗಳನ್ನು ನಾವು ಕರ್ತನ ಪಾದಗಳ ಬಳಿಗೆ ತಂದು ಒಪ್ಪಿಸುವುದಾದರೆ ನಾವು ಕ್ಷಮಿಸಲ್ಪಡ್ತೇವೆ. ಈ ದಿನ ನಿಮ್ಮ ಆಲೋಚನೆಗಳು ಹೇಗಿವೆ ಎಂದು ಅನಲೈಸ್ ಮಾಡಿರಿ. ಯಾಕೆಂದರೆ
ಮನುಷ್ಯರು ನಮ್ಮ ಕ್ರಿಯೆಗಳನ್ನು ನೋಡ್ತಿದ್ದಾರೆ, ನಮ್ಮ ಮಾತುಗಳನ್ನು ಕೇಳ್ತಿದ್ದಾರೆ. ನಾವು ಕೂಡ ಅವುಗಳ ಪ್ರತಿಫಲ ಕಾಣ್ತಿದ್ದೇವೆ. ಆದರೆ ನಮ್ಮ ಆಲೋಚನೆಗಳು ಅಂತರಂಗದಲ್ಲಿ ಮಾಡುತ್ತಾ ಇರುವುದರಿಂದ ಅವು ಯಾರಿಗೂ ಗೊತ್ತಾಗಲ್ಲ. ಮನುಷ್ಯರ ಮುಂದೆ ಮಾತಾಡುವಂತೆ ಇರ್ತೇವೆ, ಚೆನ್ನಾಗಿರುವಂತೆ ಇರ್ತೇವೆ, ಆದರೆ ಮನಸ್ಸಲ್ಲಿ ಬೇರೆ ರೀತಿಯಾಗಿ ಭಾವಿಸುತ್ತಾ ಆಲೋಚಿಸುತ್ತಾ ಇರ್ತೇವೆ. ಅದು ಇದು ಕೋಇನ್ಸಿಡೆಂಟ್ ಆಗದೇ ಇದ್ದರೆ, ನಿಮ್ಮ ಮಾತು ನಿಮ್ಮ ಆಲೋಚನೆ ಒಂದೇ ಆಗದಿದ್ದರೆ ನೀವು ದ್ವಿಮನಸ್ಸುಳ್ಳವರಾಗಿದ್ದೀರೆಂದರ್ಥ. ದ್ವಿಮನಸ್ಸುಳ್ಳವರನ್ನು ಕರ್ತನು ನೋಡಿ ಅಸಹಿಸಿಕೊಳ್ಳುತ್ತಾರೆ ಎಂಬುದಾಗಿ ಬೈಬಲ್ನಲ್ಲಿದೆ. ಯೇಸು ಕ್ರಿಸ್ತನನ್ನು ನಂಬಿದ ನಂತರವೂ ಕೂಡ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನಂತರವೂ ಕೂಡ ನಾವು ಯಾವುದರ ಮೇಲೆ ನಮ್ಮ ಧ್ಯಾಸ ಇಡುತ್ತೇವೋ, ಯಾವುದರ ಕುರಿತು ಹೆಚ್ಚು ಆಲೋಚಿಸುತ್ತೇವೋ ಅದರ ಆಲೋಚನೆಗಳೇ ನಮಗೆ ಹುಟ್ಟುತ್ತವೆ. ಅದಕ್ಕಾಗಿಯೇ ದೇವರ ವಾಕ್ಯದ ಮೇಲೆ ನಾವು ಮನಸ್ಸಿಡಬೇಕು. ರಾತ್ರಿ ಹಗಲು ವಾಕ್ಯ ಧ್ಯಾನಿಸುವವನ ಆಲೋಚನೆಗಳೆಲ್ಲ ವಾಕ್ಯಾನುಸಾರವಾಗಿಯೇ ಇರ್ತವೆ. ಕ್ರಿಸ್ತನ ಕುರಿತು ಧ್ಯಾನಿಸುವವನು ಕ್ರಿಸ್ತನ ಆಲೋಚನೆ ಉಳ್ಳವನಾಗಿರ್ತಾನೆ, ಪ್ರೀತಿಯ ಆಲೋಚನೆ ಉಳ್ಳವನಾಗಿರ್ತಾನೆ, ದಯೆ, ಕರುಣೆ, ಕನಿಕರ ಮನಸ್ತತ್ವ ಉಳ್ಳವನಾಗಿರುತ್ತಾನೆ. ನಮ್ಮ ಆಲೋಚನೆಗಳಲ್ಲಿ ಪ್ರತಿಯೊಂದು ಅನಲೈಸ್ ಮಾಡಬೇಕು. ದುರಾಲೋಚನೆಗಳು ನನ್ನೊಳಗಡೆಯಿಂದ ಬರುತ್ತಿವೆಯಾ? ಹೀಗೆ ಪ್ರತಿದಿನ ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮನ್ನು ನೋಡಿಕೊಳ್ಳುವಾಗ, ಉದಾಹರಣೆಗೆ ಡಯಾಬಿಟಿಸ್ ಪೇಷಂಟ್ಸ್ಗಳನ್ನು ನೋಡಿರಿ. ಬೆಳಗ್ಗೆ ಅವರು ಶುಗರ್ ಟೆಸ್ಟ್ ಮಾಡಿಕೊಳ್ತಾರೆ. ಯಾವ ಲೆವೆಲಿನಲ್ಲಿದೆ ನನ್ನ ಶುಗರ್, ಯಾವ ಲೆವೆಲಲ್ಲಿದೆ ಎಂದು ನೋಡ್ತಾರೆ. ಹಾಗೆಯೇ ನಮ್ಮ ಆಲೋಚನೆಗಳು ಹೇಗಿವೆ ಎಂದು ದೇವರ ವಾಕ್ಯದಲ್ಲಿ, ಅಂದರೆ ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡಿಕೊಳ್ಳಬೇಕು. ದೇವರ ಮುಖಕಾಂತಿಯಲ್ಲಿ ನಮ್ಮ ರಹಸ್ಯ ಪಾಪಗಳು, ನಮ್ಮ ಆಲೋಚನೆ ಯೋಚನೆಗಳು ಕೂಡ ಪರಿಶೀಲಿಸಲಾಗುತ್ತೆ. ಯಾಕೆಂದರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ. ಅದು ಪ್ರತಿ ಆಲೋಚನೆಯನ್ನು ಕೂಡ ಕಂಡುಕೊಳ್ಳುವಂಥದ್ದಾಗಿರುತ್ತೆ. ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಓದಿದ್ದೀರಾ? ಪೂರ್ಣ ಮನಸ್ಸಿನಿಂದ ಓದಿದ್ದೀರಾ? ಅರ್ಥ ಮಾಡಿಕೊಂಡಿದ್ದೀರಾ? ಮತ್ತೊಂದು ಸಾರಿ ಓದುತ್ತಿದ್ದೇನೆ ಕೇಳ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದೂ ಆಗಿದೆ. ಪ್ರಾಣಾತ್ಮಗಳನ್ನು, ಕೀಲು ಮೆಜ್ಜೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದೂ ಆಗಿದೆ. ಎಷ್ಟೇ ಕೆಟ್ಟ ಆಲೋಚನೆಯಿಂದ ತುಂಬಲ್ಪಟ್ಟ ವ್ಯಕ್ತಿಯಾಗಿದ್ದರೂ ಸಹ ನನ್ನ ಆಲೋಚನೆ ಸರಿಯಾಗಿಲ್ಲ ಎಂಬ ಗ್ರಹಿಕೆಗೆ ಯಾರೂ ಬರೋದಿಲ್ಲ. ಆದರೆ ವಾಕ್ಯ ಕೇಳುತ್ತಿರುವಾಗ ನಮ್ಮ ಆಲೋಚನೆಗಳಲ್ಲಿ ಎಷ್ಟು ದುರಾಲೋಚನೆಯುಳ್ಳವುಗಳಾಗಿವೆ ಎಂದು, ಎಷ್ಟು ಅಪವಿತ್ರವಾದ ಯೋಚನೆಯುಳ್ಳವುಗಳಾಗಿವೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ತಿಳಿದುಕೊಂಡು ನಿಮ್ಮಷ್ಟಕ್ಕೆ ನೀವು ವಿಷಾದ ವ್ಯಕ್ತಪಡಿಸುವುದಾದರೆ ಸಾಲೋದಿಲ್ಲ. ಅದಕ್ಕೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಅದರಲ್ಲಿ 10ನೇ ಅಧ್ಯಾಯ 5ನೇ ವಚನದಲ್ಲಿ ಏನ್ ಬರ್ದಿದೆ ನೋಡಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟ ಉನ್ನತವಾದ ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕಿ, ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ, ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯುವೆವು. ಪ್ರತಿಯೊಂದು ಆಲೋಚನೆಯನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯುವೆವು. ನಿಮ್ಮ ಆಲೋಚನೆ ಸುಮ್ಮನೆ ಬಿಡುವುದಾದರೆ, ಈ ಬಬಲ್ಸ್ ಊದುತ್ತಾರಲ್ಲವೇ, ವಾಟರ್ ಬಬಲ್ಸ್ ಊದುತ್ತಾರಲ್ಲವೇ, ಉಫ್ ಅಂದಾಗ ಹೇಗೆ ಅವು ಗಾಳಿಯಲ್ಲಿ ಹಾರಿ ಹೋಗ್ತಾವಲ್ಲವೇ, ಹಾಗೆಯೇ ನಾವು ಕೂಡ ಬಿಡುವಂಥವರಾಗಿರುತ್ತೇವೆ. ನಮಗೆ ಗೊತ್ತಾಗದಂತೆ ಅನೇಕ ವಿಧವಾದ ಆಲೋಚನೆಗಳನ್ನು ಹೊರಹಾಕ್ತೇವೆ. ಗಾಳಿಯಲ್ಲಿ ನಾವು ಬಿಡುವುದಾದರೆ ನಮಗೆ ಗೊತ್ತಿಲ್ಲದಂತೆ ಅವು ನೆರವೇರ್ತಿವೆ ಎಂದರ್ಥ. ನಮ್ಮ ಮುಖಭಾವದಲ್ಲಿ ಅದು ಕಾಣಿಸಿಕೊಳ್ತದೆ, ನಮ್ಮ ಪ್ರತಿಕ್ರಿಯೆಯಲ್ಲಿ ಕಾಣಿಸಿಕೊಳ್ತದೆ, ಪ್ರತಿಸ್ಪಂದನೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ನಮ್ಮನ್ನು ನೋಡಿದವರು ತಕ್ಷಣವೇ ಹೇಳ್ತಾರೆ, ಬಾಯಿಂದ ನಾವೊಂದು ಮಾತಾಡದಿದ್ರೂ ಸಹ ಅವ್ರು ಹೇಗೆ ಮುಖ ಮಾಡಿಕೊಂಡಿದ್ದಾರೆ ಎಂದು ಹೇಳ್ತಾರಲ್ಲವೇ. ನಿಮ್ಮ ಆಲೋಚನೆ ಸರಿಯಿಲ್ಲದಕ್ಕಾಗಿ ಹಾಗೆ ಹೇಳ್ತಾರೆ. ನಿಮ್ಮ ಫೇಸ್ ಫೀಲಿಂಗ್ಸ್ಗಳು ನಿಮ್ಮ ಆಲೋಚನೆ ಸರಿಯಾಗಿಲ್ಲದೇ ಇರುವುದರಿಂದ ಫೇಸ್ ಫೀಲಿಂಗ್ಸ್ ಬದಲಾಗ್ತವೆ. ಯಾಕೆಂದರೆ ನಮ್ಮ ಹೃದಯಕ್ಕೂ ನಮ್ಮ ಮುಖಕ್ಕೂ ಬಹಳಷ್ಟು ಸಂಬಂಧವಿದೆ. ಹೃದಯದಲ್ಲಿ ಸಂತೋಷವಾಗಿದ್ದರೆ ಮುಖದಲ್ಲಿ ಸಂತೋಷವಾಗಿರ್ತೀರಿ. ಹೃದಯದೊಳಗೆ ದೇವರ ಮಾತಿರುವುದಾದರೆ ಬಾಯಿ ಮಾತಿನಿಂದ ದೇವರ ಮಾತೇ ಬರ್ತವೆ. ಹೃದಯದಲ್ಲಿ ಪಾಪವಿರುವುದಾದರೆ ನಿಮ್ಮ ಹೃದಯದೊಳಗಿಂದ ಪಾಪದ ಮಾತುಗಳೇ ಬರ್ತವೆ. ಹಾಗಾಗಿ ನಾವು ಗಮನಿಸಬೇಕು. ಯೇಸುವಿನ ಮಕ್ಕಳಾದ ನಂತರ ನಾವು ಮುಖ್ಯವಾಗಿ ಅನುದಿನವೂ ಯಾಕೆ ಈ ವಾಕ್ಯದ ಧ್ಯಾನಗಳಿವೆ ಗೊತ್ತಾ? ನಾವು ದೇವರ ಮುಂದೆ ಸರಿಯಾಗಿರಬೇಕು, ಪರಿಶುದ್ಧರಾಗಿರಬೇಕು. ನಮ್ಮ ಹೃದಯ ದೇವರ ಮುಂದೆ ಸರಿಯಾಗಿರಬೇಕು. ಹೃದಯದೊಳಗಡೆಯಿಂದ ಜೀವದ ವರತೆ ಉಕ್ಕುವಂತೆ ಮಾಡುತ್ತೇನೆಂದಿದ್ದಾರಲ್ಲವೇ ಯೇಸು. ಹಾಗಿರುವಲ್ಲಿ ದುರಾಲೋಚನೆಗಳಿಂದ, ಕೆಟ್ಟ ಆಲೋಚನೆಗಳಿಂದ, ನಮ್ಮ ಆಲೋಚನೆಗಳಿಂದ ಆಲೋಚಿಸಿ ನಮ್ಮ ಒಂದು ನಡತೆಯಲ್ಲಿ, ಕ್ರಿಯೆಯಲ್ಲಿ ಪಾಪಕ್ಕೆ ಒಳಗಾಗುವಂಥವರು ನಾವಾಗಿರಬಾರದು. ನಿಮ್ಮ ಆಲೋಚನೆ ಸರಿಯಾಗಿರೋದಾದ್ರೆ ನಿಮ್ಮ ಮಾತು ಸರಿಯಾಗಿರ್ತವೆ. ನಿಮ್ಮ ಮಾತು ಸರಿಯಾಗಿದ್ರೆ ನಿಮ್ಮ ವರ್ತನೆ ಸರಿಯಾಗಿರುತ್ತೆ. ನಿಮ್ಮ ವರ್ತನೆ ಸರಿಯಾಗಿದ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಪ್ರತಿ ಆಲೋಚನೆಯನ್ನು ನಾವು ಸೆರೆ ಹಿಡಿಯಬೇಕು. ಒಂದು ಆಲೋಚನೆ ಬಂದಿದೆಯಾ, ತಕ್ಷಣವೇ ಅದನ್ನು ಹಿಡಿಯಿರಿ. ಈ ಆಲೋಚನೆ ಬಂದಿದೆ ದೇವ್ರೆ,
ಈ ಕೆಟ್ಟ ಆಲೋಚನೆ ನನ್ನಿಂದ ತೆಗೆದುಹಾಕಿರಿ, ಈ ದುರಾಲೋಚನೆ ನನ್ನಿಂದ ತೆಗೆದುಹಾಕಿರಿ ಎಂದು ಕರ್ತನಿಗೆ ಬೇಡಿಕೊಳ್ಳುವುದನ್ನು ಕಲಿಯಬೇಕು. ಸೆಂಟ್ ಫ್ರಾನ್ಸಿಸ್ ಎಂಬ ಭಕ್ತನು ಮುಂಚೆ ಹೇಳಿದಂತೆ ಬಹಳ ದೊಡ್ಡ ಭಕ್ತನಾಗಿದ್ದನು. ಪರಿಶುದ್ಧವಾಗಿ ಮನಸಾಕ್ಷಿಯನ್ನು ಕಾಪಾಡಿಕೊಂಡಿದ್ದನು. ಅವನಿಗೆ ಬಟ್ಟೆಗಳಂದ್ರೆ ಬಹಳ ಇಷ್ಟ. ಬಹಳ ವಸ್ತ್ರ ಧರಿಸಿ ಅಲಂಕರಿಸಿಕೊಳ್ಳೋದು ಇಷ್ಟಪಡ್ತಿದ್ದ. ರಕ್ಷಣೆ ಹೊಂದಿದ ನಂತರ ಎಲ್ಲವನ್ನೂ ಬಿಟ್ಟುಬಿಟ್ಟ. ದೇವರ ಸೇವೆ ಮಾಡ್ತಾ ಇರುವಾಗ ಒಂದು ದಿನ ತನ್ನೊಂದಿಗಿರುವಂತಹ ಒಂದು ಮಠದಲ್ಲಿರುವ ಶಿಷ್ಯರಲ್ಲಿ ಒಬ್ಬನು ಬಹಳ ಚೆನ್ನಾಗಿ ವಸ್ತ್ರ ಧರಿಸಿದಾಗ ಆ ವಸ್ತ್ರ ನಾನು ಧರಿಸಿದ್ದೇ ಆದರೆ ಇನ್ನೂ ಚೆನ್ನಾಗಿರ್ತಾ ಇತ್ತೆ ಎಂಬ ಆಲೋಚನೆ ಬಂದಿತ್ತಂತ ಅಷ್ಟೇ. ಅವನಿಗಿಂತಲೂ ಆ ಬಟ್ಟೆ ನಾನು ಹಾಕೊಂಡ್ರೆ ಚೆನ್ನಾಗಿರ್ತಾ ಇತ್ತೆ ಎಂಬ ಆಲೋಚನೆ. ಅದರಲ್ಲೇನು ದೊಡ್ಡದು, ಅಂತಹ ಆಲೋಚನೆ ಎಷ್ಟೋ ಬರ್ತಾವನ್ನುತ್ತಾರಲ್ಲವೇ. ಆದರೆ ಈ ದಿನ ನನ್ನೊಳಗೆ ದುರಾಶೆ ಉಂಟಾಗಿದೆ. ಆ ಸಹೋದರನ ಬಳಿ ಹೋಗಿ ಹೇಳ್ತಾನೆ, ಅಯ್ಯ, ನಿನ್ನ ಅಂಗಿಯ ಮೇಲೆ ನನ್ಗೆ ಆಸೆ ಆಯ್ತು, ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿಯುವಿಯಾ? ಅಯ್ಯೋ, ನನ್ನಂಗಿಯ ಮೇಲೆ ನಿನ್ಗೆ ಆಸೆ ಆಯ್ತಾ ಎಂದು ಬೈಯುವೀರಾ ಎಂದು ಬೇಡಿಕೊಳ್ಳಲು ಆರಂಭಿಸಿದ. ಅಯ್ಯೋ, ನಿಮಗೆ ಬೈದ್ರೆ ನಾನು ದೋಷಿ ಆಗ್ತೇನೆಂದು ಅವನು ಹೇಳ್ತಾನೆ. ಬಟ್ ಅಷ್ಟೊಂದು ಸೆನ್ಸಿಟಿವ್ ಆಗಿ ತನ್ನ ಆಲೋಚನೆ ಸರಿಪಡಿಸಿಕೊಳ್ಳಲು ಇಷ್ಟಪಟ್ಟಿರುವುದನ್ನು ನೋಡುವಾಗ ಹೇಗನಿಸುತ್ತೆ ಒಮ್ಮೆ ಆಲೋಚಿಸಿ. ನಾವಾದರೂ ಎಷ್ಟೋ ಕೆಟ್ಟ ಆಲೋಚನೆ ಮಾಡ್ತೇವಲ್ಲವೇ. ನಿಮಗೆ ಬಂದ ಆಲೋಚನೆ ಕಕ್ಕಿ ಬಿಡಬೇಕು, ಅವುಗಳನ್ನು ಒಪ್ಪಿಕೊಳ್ಳಬೇಕು ಮತ್ತು ಬಿಟ್ಟು ಬಿಡಬೇಕು. ಅದನ್ನು ಹಾಗೇ ಇಟ್ಕೊಂಡ್ರೆ ಅವು ನಿಮಗೆ ಗೊಂದಲ ಉಂಟು ಮಾಡ್ತವೆ. ಒಬ್ಬ ದೈವ ಸೇವಕರು ಹೇಳ್ತಾರೆ, ನಿಮ್ಮ ತಲೆಯ ಮೇಲೆ ಕಾಗೆಗಳು ಹಾರಾಡುವುದನ್ನು ನೀವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ, ಅವು ಹಾರಾಡ್ತಾ ಇರ್ತವೆ. ಆದರೆ ಕಾಗೆ ಬಂದು ನಿಮ್ಮ ತಲೆಯ ಮೇಲೆ ಕೂತ್ಕೊಂಡ್ರೂ ಕೂಡ ನೀವು ಓಡಿಸದಿದ್ರೆ ಹೇಗಿರುತ್ತೆ? ನಡೆಯುತ್ತೋ? ಆ ಕಾಗೆ ಬಂದು ಕೂತ್ಕೊಂಡಾಗ ನೀವು ಸುಮ್ಮನೆ ಬಿಟ್ರೆ ಆ ಕಾಗೆ ಸುಮ್ಮನೆ ಇರುತ್ತಾ? ಒಂದು ಹುಲ್ಲಿನ ಕಡ್ಡಿ ತರುತ್ತೆ, ಇನ್ನೊಂದು ಹುಲ್ಲಿನ ಕಡ್ಡಿ ತಂದು ನಿಮ್ಮ ತಲೆ ಮೇಲೆ ಗೂಡು ಕಟ್ಟುತ್ತೆ. ಗೂಡು ತಾನೆ ಅಂತ ನೀವು ಸುಮ್ಮನೆ ಬಿಟ್ರೆ ಮೊಟ್ಟೆ ಇಡುವುದನ್ನು ಬಿಡುತ್ತಾ? ಅಯ್ಯೋ, ಮೊಟ್ಟೆ ತಾನೆ ಅಂತ ಸುಮ್ಮನೆ ಬಿಟ್ರೆ ಮರಿ ಹಾಕೋದಿಲ್ಲವೋ? ಆಗ ನಿಮ್ಮ ತಲೆಯೆಲ್ಲ ಹೊಲಸಾಗುವುದಿಲ್ಲವೋ? ಹಾಗೆಯೇ ನಮ್ಮ ಆಲೋಚನೆ ನಮ್ಮಲ್ಲಿ ಇಟ್ಕೊಳ್ಳೋದಾದರೆ ನಮ್ಮ ಬುದ್ಧಿ ಕೆಟ್ಟು ಹೋಗುತ್ತದೆ, ನಮ್ಮ ಬದುಕೇ ಹಾಳಾಗಿ ಹೋಗುತ್ತೆ. ಅದಕ್ಕೆ ನಮ್ಮ ಆಲೋಚನೆಗಳನ್ನು ಸೆರೆ ಹಿಡಿದು ಕರ್ತನ ಪಾದ ಬಳಿಗೆ ತೆಗೆದುಕೊಂಡು ಬಂದು, ಇಂತಹ ಆಲೋಚನೆಯಿಂದ ದೇವರೇ ನನ್ನನ್ನು ಬಿಡಿಸಿರಿ, ನಿಮ್ಮ ಆಲೋಚನೆಯಂತೆ ನನ್ನನ್ನು ನಡೆಸಿರಿ ಎಂದು ಪ್ರಾರ್ಥಿಸುತ್ತಾ ನಾವು ಮುಂದಕ್ಕೆ ಸಾಗುವಾಗ ನಾವು ದುರಾಲೋಚನೆಗಳಿಂದ ಬಿಡಿಸಲ್ಪಟ್ಟು ಕರ್ತನ ಉನ್ನತವಾದ ಆಲೋಚನೆಗಳಿಂದ ತುಂಬಲ್ಪಡ್ತೇವೆ. ನಿಮ್ಮ ಆಲೋಚನೆ ಹೇಗಿವೆ ಎಂದು ನೀವು ಎಂದಾದರೂ ಪರಿಶೀಲಿಸಿಕೊಂಡಿದ್ದೀರಾ? ನಿಮ್ಮ ಮಾತುಗಳು ಹೇಗಿವೆ ಎಂದು, ಅವುಗಳ ಪ್ರತಿಸ್ಪಂದನೆ ಹೇಗಿದೆ ಎಂದು, ಅದಕ್ಕೆ ಕಾರಣ ಏನೆಂದು ಗುರುತಿಸುತ್ತಾ ಇದ್ದೀರಾ? ನಮ್ಮ ಹೃದಯ ಸರಿಯಾಗಿರುವಾಗ ನಮ್ಮ ಜೀವಿತವೂ ಕೂಡ ಸರಿಯಾಗಿರುತ್ತೆ. ಆಲೋಚನೆಯ ಶೈಲಿಯಲ್ಲಿ ನಾವು ಪರಿಶುದ್ಧಗೊಳಿಸಲ್ಪಟ್ಟ ದಿನದಲ್ಲಿ ಪರಿಶುದ್ಧವಾದ ಜೀವಿತವನ್ನು ನಾವು ಜೀವಿಸಬಲ್ಲೆವು. ನಮ್ಮ ಆಲೋಚನೆಗಳೆಲ್ಲ ಸಂಕುಚಿತವಾಗಿರುತ್ತವೆ. ನಮ್ಮ ಆಲೋಚನೆಗಳೆಲ್ಲ ಲೋಕ ಸಂಬಂಧವಾಗಿವೆ, ಪಾಪ ಸಂಬಂಧವಾಗಿವೆ. ಅದಕ್ಕಾಗಿಯೇ ದೇವರ ವಾಕ್ಯ ಹೇಳುತ್ತೆ, ದುಷ್ಟನು ತನ್ನ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು. ಒಮ್ಮೆ ಆ ವಚನ ನೋಡೋಣ ಬನ್ನಿ. ಯೆಶಾಯ 55ನೇ ಅಧ್ಯಾಯ. ಯೆಶಾಯನ ಪುಸ್ತಕ 55ನೇ ಅಧ್ಯಾಯ. ಓದುತ್ತೇನೆ ಕೇಳ್ರಿ. 7ನೇ ವಚನ. ದುಷ್ಟನು ತನ್ನ ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ಆಲೋಚನೆಗಳನ್ನು ತ್ಯಜಿಸಲಿ. ಏನಂತೆ? ದುಷ್ಟನು ತನ್ನ ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ಏನಂತೆ? ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಇದೇ ಯೆಹೋವನ ನುಡಿ. ನನ್ನ ಆಲೋಚನೆಗಳು ಬೇರೆ, ನಿಮ್ಮ ಆಲೋಚನೆಗಳು ಬೇರೆ. ನೀವು ಇಷ್ಟೇ ಆಲೋಚಿಸುತ್ತೀರಿ, ನಾನು ಅಷ್ಟೊಂದು ಆಲೋಚಿಸುತ್ತೇನೆ. ನಿಮ್ಮ ಆಲೋಚನೆಗಳು ಸಂಕೋಚಿತವಾಗಿವೆ, ಸ್ವಾರ್ಥತೆಯುಳ್ಳವುಗಳಾಗಿವೆ, ಭೂಸಂಬಂಧವಾದವುಗಳಾಗಿವೆ. ನನಗೆ ನಿಮ್ಮ ವಿಷಯದಲ್ಲಿರುವ ಆಲೋಚನೆಗಳು ನಿರಂತರವಾದವುಗಳಾಗಿವೆ, ಅತ್ಯಂತ ಉನ್ನತವಾಗಿವೆ. ಅದನ್ನು ಗುರುತಿಸಿ ದಾವೀದನು ಹೇಳ್ತಾನೆ, ಆಹಾ, ನಿನ್ನ ಆಲೋಚನೆಗಳು ನನಗೆಷ್ಟೋ ಪ್ರಿಯವಾಗಿವೆ. ಅವುಗಳನ್ನು ಲೆಕ್ಕಿಸುವುದಾದರೆ ಅವು ಮರಳಿಗಿಂತಲೂ ಹೆಚ್ಚಾಗಿವೆ. ದೇವರ ಆಲೋಚನೆ ದೇವರ ಚಿತ್ತದಂತೆ ಬದುಕಬೇಕೆಂದು ತನ್ನ ಜೀವಮಾನದಲ್ಲೆಲ್ಲ ಆಶಿಸಿ ದೇವರಿಗೆ ಇಷ್ಟಕರವಾಗಿ ಜೀವಿಸುತ್ತಾನೆ. ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಾನೆ. ದೇವರ ಮಾರ್ಗದಲ್ಲಿ ದೇವರಿಗೆ ಪ್ರಿಯನಾಗಿ ನಡೆದುಕೊಳ್ಳುತ್ತಾನೆ. ನಮಗೊಂದು ತಪ್ಪಾದ ಆಲೋಚನೆ ಬರುವಾಗ, ಪರಸ್ತ್ರೀಯನ್ನು ನೋಡಿ ಮೋಹಿಸಿರುವಂತಹ ತಪ್ಪಾದ ಆಲೋಚನೆ ನಿಮಿತ್ತ ದಾವೀದನು ಎಂಥ ದೊಡ್ಡ ಬೆಲೆ ಕಟ್ಟಬೇಕಾಯ್ತೆಂದು, ತನ್ನ ಜೀವಿತದಲ್ಲಿ ಎಂಥ ದೊಡ್ಡ ಕಳಂಕ ಉಂಟು ಮಾಡಿಕೊಂಡನೆಂದು ನಮ್ಮೆಲ್ಲರಿಗೆ ಗೊತ್ತಲ್ಲವೋ? ಇಂಥ ದುರಾಲೋಚನೆ ನನಗೆ ಬಂದಿದೆಯಲ್ಲವೇ, ಪರಸ್ತ್ರೀಯನ್ನು ನೋಡಿ ಆಶಿಸಿದೆನಲ್ಲವೇ ಎಂದು ಆಗಲೇ ಆಲೋಚಿಸಿ ಮೊಳಕಾಲೂರಿ ತಪ್ಪು ಒಪ್ಪಿಕೊಂಡ್ರೆ ಬಿಡುಗಡೆ ಸಿಗುತ್ತಾಯ್ತು. ನಮಗಾದರೂ ಆ ಅವಕಾಶದ ಕೃಪೆಯ ಕಾಲದಲ್ಲಿದ್ದೇವೆ. ಒಂದು ಕೆಟ್ಟ ಆಲೋಚನೆ ನಿಮಗೆ ಬಂದಾಗ ತಕ್ಷಣವೇ ಆ ವಿಷಯದಲ್ಲಿ ಪಶ್ಚಾತ್ತಾಪ ಪಡುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸುವುದು ಮಾತ್ರವಲ್ಲದೆ ತನ್ನ ಆಲೋಚನೆಗಳಿಂದ ನಿಮ್ಮನ್ನು ತುಂಬಿಸುತ್ತಾರೆ. 9ನೇ ವಚನ ಕೂಡ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ,
ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಎಷ್ಟೋ ಉನ್ನತವಾಗಿವೆ. ಅದಕ್ಕೆ ಅನುದಿನವೂ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ನಿಮ್ಮ ಆಲೋಚನೆಗಳೆಲ್ಲ ಆತನ ಸನ್ನಿಧಿಯಲ್ಲಿ ಬಿಟ್ಟುಬಿಡಿ. ಯೆಶಾಯ, ನಿಮ್ಮ ಯೋಚನೆಗಳಿಂದ ನನ್ನ ಹೃದಯವನ್ನು ತುಂಬಿಸಿರಿ. ನಿಮ್ಮ ಆಲೋಚನೆಗಳು, ನಿಮ್ಮ ಉದ್ದೇಶಗಳು, ನಿಮ್ಮ ಪ್ರಣಾಳಿಕೆಗಳು ಅರಿಯುವಂತೆ ನನ್ನ ಮನೋನೇತ್ರಗಳನ್ನು ಬೆಳಗಿಸಿರಿ. ನಿಮ್ಮ ಆಲೋಚನೆ ಹೊಂದಿಕೊಂಡು ಅದರ ಪ್ರಕಾರ ನಡೆಯುವ ಹಾಗೆ ನಿಮ್ಮ ಪವಿತ್ರಾತ್ಮನನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ದುರಾಲೋಚನೆಗಳಿಗೆ ಅವಕಾಶ ಕೊಟ್ಟು ದುಷ್ಟ ಮಾರ್ಗದಲ್ಲಿ ಸಿಕ್ಕಾಕೊಳ್ಳುವುದು, ದುಷ್ಟ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ದುರ್ಮಾರ್ಗಿಗಳಾಗಿ ನೀಚರಾಗಿ ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಂಡಿದ್ದೇವೆ ಎಂದು ನಾವೇ ಗುರುತಿಸುವಾಗ ಯೆಶಾಯ, ಪ್ರತಿ ಆಲೋಚನೆಯನ್ನು ಸೆರೆ ಹಿಡಿದು ಇದು ನಿಮಗೆ ಇಷ್ಟಕರವಾಗಿದೆಯಾ, ಇದು ವಾಕ್ಯಾನುಸಾರವಾದದ್ದಾಗಿದೆಯಾ ಎಂದು ನಿಮ್ಮ ಪಾದಗಳ ಬಳಿಗೆ ಅದನ್ನು ಸೆರೆ ಹಿಡಿದು ತರುವುದಕ್ಕಾಗಿ ಅವುಗಳನ್ನು ಸರಿಪಡಿಸಿಕೊಂಡು ನಿಮ್ಮ ಆಲೋಚನೆಗಳಿಂದ ತುಂಬಲ್ಪಟ್ಟು ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಈ ಅನುದಿನದ ಧ್ಯಾನ ವೀಕ್ಷಿಸುವ ನಮ್ಮೆಲ್ಲರಿಗೂ ನಿಮ್ಮ ಸಹಾಯ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಧ್ಯಾನದಲ್ಲಿ ಐಕ್ಯವಾಗಿರೋ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ವೈಯಕ್ತಿಕವಾಗಿ ಪ್ರಾರ್ಥಿಸಿ ದೇವರ ಆಲೋಚನೆಗಳನ್ನು ತಿಳ್ಕೊಂಡು ಆತನ ಆಲೋಚನೆಗಳಿಂದ ತುಂಬಲ್ಪಡಿರಿ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನೀವು ಹೊರದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಟೆಕ್ಸ್ಟ್ ಮೂಲಕ ಕಳಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ.